ರಾಜ್ಯ ಕಾಂಗ್ರೆಸ್ಸಿನ ಅಪ್ಡೇಟ್ ಅನ್ನ ನೋಡಿದ್ವಿ. ಈಗ ರಾಜ್ಯ ಬಿಜೆಪಿಯಲ್ಲಿ ಏನಾಗ್ತಾ ಇದೆ? ದೆಹಲಿಯಲ್ಲಿ ಬಿಜೆಪಿಯ ಪಾಲಿಟಿಕ್ಸ್ ಜೋರಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ದೆಹಲಿಯಲ್ಲಿದ್ದಾರೆ. ರೆಬೆಲ್ಸ್ ಭೇಟಿ ನಂತರ ಅಶೋಕ್ ದಿಲ್ಲಿ ಪ್ರವಾಸ ಕುತೂಹಲ ಮೂಡಿಸ್ತಾ ಇದೆ. ರೆಬೆಲ್ಸ್ ಭೇಟಿಯ ನಂತರ ಅಶೋಕ್ ದಿಲ್ಲಿ ತಲುಪಿದ್ದಾರೆ. ರೆಬೆಲ್ಸ್ ಸಂದೇಶವನ್ನ ವರಿಷ್ಠರಿಗೆ ಮುಟ್ಟಿಸೋದಕ್ಕೆ ಪ್ರವಾಸ ಮಾಡಿದ್ರ. ದಿಲ್ಲಿ ಪ್ರವಾಸ, ಜಿಲ್ಲಾಧ್ಯಕ್ಷರ ನೇಮಕಕ್ಕೆ ರೆಬೆಲ್ಸ್ ಬಣ ಸಿಡಿದೆದ್ದಿತ್ತು. ತಟಸ್ಥ ಬಣದ ನಾಯಕರ ಜೊತೆ ರೆಬೆಲ್ಸ್ ಟೀಮ್ನ ನಾಯಕರು ಸಭೆ ಮಾಡಿದ್ರು. ತಮ್ಮ ಬೇಸರ ಏನು, ಅಸಮಾಧಾನ ಏನು, ತಮ್ಮ ಬೇಡಿಕೆ ಏನು ಅನ್ನೋದನ್ನ ಕಮ್ಯುನಿಕೇಟ್ ಮಾಡಿದ್ರು. ಹಾಗಾದ್ರೆ ರೆಬೆಲ್ಸ್ ಕೊಟ್ಟಂತ ಆ ಸಂದೇಶವನ್ನ ವರಿಷ್ಠರಿಗೆ ಮುಟ್ಟಿಸೋದಕ್ಕೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ದಿಲ್ಲಿ ಪ್ರವಾಸ ಮಾಡಿದ್ರ. ದಿಲ್ಲಿಯಲ್ಲಿದ್ದಾರೆ. ಈಗ ನಮ್ಮ ನೋವನ್ನ ಹೈಕಮಾಂಡ್ಗೆ ಮುಟ್ಟಿಸಿ ಅಂತ ರೆಬೆಲ್ಸ್ ನಾಯಕರು ಮನವಿ ಮಾಡಿಕೊಂಡಿದ್ರು. ಹೈಕಮಾಂಡ್ಗೆ ಈ ಸಂದೇಶವನ್ನ ತಲುಪಿಸ್ತೀನಿ ಅನ್ನೋ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಭರವಸೆ ನೀಡದಂತೆ ದೆಹಲಿಗೆ ಬಂದಿದ್ದಾರೆ ಅಶೋಕ್. ಹೈಕಮಾಂಡ್ಗೆ ರೆಬೆಲ್ಸ್ ಅಸಮಾಧಾನವನ್ನ ಆರ್ ಅಶೋಕ್ ತಲುಪಿಸ್ತಾರಾ? ಇತ್ತೀಚೆಗೆ ಸಂಘಟನಾ ಸಭೆಗೆ ಗೈರಾಗಿದ್ರು ಅಶೋಕ್. ಕೋರ್ ಕಮಿಟಿ ಸಭೆಯಿಂದಲೂ ಕೂಡ ಅಶೋಕ್ ದೂರ ಉಳ್ಕೊಂಡಿದ್ರು. ವಿಪಕ್ಷ ನಾಯಕರ ಈ ನಡೆ ಕುತೂಹಲ ಮೂಡಿಸ್ತಾ ಇದೆ. ಅಶೋಕ್ ಪ್ರವಾಸದ ಬೆನ್ನಲ್ಲೇ ದೆಹಲಿಗೆ ಹೋಗಿದ್ದಾರೆ ವಿಜಯೇಂದ್ರ. ರಾಜ್ಯ ಬಿಜೆಪಿಯಲ್ಲಿ ಭಾರಿ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ಅಶೋಕ್ ದೆಹಲಿಯಲ್ಲಿದ್ರು. ಅದರ ಬೆನ್ನಲ್ಲೇ ಈಗ ವಿಜಯೇಂದ್ರ ಕೂಡ ದೆಹಲಿ ತಲುಪಿದ್ದಾರೆ. ಇದು ರಾಜ್ಯ ಬಿಜೆಪಿಯಲ್ಲಿ ಭಾರಿ ಬದಲಾವಣೆಯ ಮುನ್ಸೂಚನೆಯನ್ನ ಕೊಡ್ತಾ ಇದೆ. ಒಂದ್ ಕಡೆ ಜಿಲ್ಲಾಧ್ಯಕ್ಷರ ನೇಮಕ ವಿಚಾರಕ್ಕೆ ರೆಬೆಲ್ಸ್ ಬಣದವರು ಸಿಡಿದೆದ್ದಿದ್ರು. ತಮ್ಮ ನೋವು, ಅಸಮಾಧಾನ, ಬೇಡಿಕೆ ಏನು ಅನ್ನೋದನ್ನ ಕಮ್ಯುನಿಕೇಟ್ ಮಾಡಿದ್ದಾರೆ. ದೆಹಲಿಯಲ್ಲಿ ಒಕ್ಕಲಿಗ ನಾಯಕರ ಮಹತ್ವದ ಭೇಟಿ. ಕೇಂದ್ರ ಸಚಿವ ಎಚ್ಡಿಕೆ ಭೇಟಿಯಾದ್ರು ಆರ್ ಅಶೋಕ್. ಅಶೋಕ್ಗೆ ಸಂಸದ ಸುಧಾಕರ್ ಸಾಥ್ ನೀಡಿದ್ರು. ಅಶೋಕ್ ಮತ್ತು ಸಂಸದ ಸುಧಾಕರ್ ಎಚ್ಡಿಕೆಯನ್ನ ಭೇಟಿಯಾಗಿದ್ದಾರೆ. ಎಚ್ಡಿಕೆ ನಿವಾಸದಲ್ಲಿ ಒಕ್ಕಲಿಗ ನಾಯಕರ ಮೀಟಿಂಗ್ ನಡೀತು. 1 ಗಂಟೆಗೂ ಹೆಚ್ಚು ಕಾಲ ನಾಯಕರ ಸಮಾಲೋಚನೆ ನಡೀತು. ಬಿಜೆಪಿ ಕಾಂಗ್ರೆಸ್ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಆಯಿತು ಮೂವರ ಮಧ್ಯೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಮನೆಯಲ್ಲಿ ನಡೆದಂತ ಸಭೆ ಇದು. ಚರ್ಚೆ ಮಾಡಿದ್ರು ಮೂವರು ನಾಯಕರು. ಆರ್ ಅಶೋಕ್, ಸಂಸದ ಸುಧಾಕರ್ ಇದ್ರು ಅವ್ರ ಜೊತೆ. ಕುಮಾರಸ್ವಾಮಿ ಅವರನ್ನ ಭೇಟಿಯಾದರು. ಬಿಜೆಪಿಯಲ್ಲಿ ಏನಾಗ್ತಿದೆ, ಕಾಂಗ್ರೆಸ್ನ ಬೆಳವಣಿಗೆ, ಇವೆಲ್ಲದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಇದು ದೆಹಲಿಯಲ್ಲಿ ಆಗ್ತಾ ಇರೋದು. 1 ತಾಸಿಗೂ ಹೆಚ್ಚು ಕಾಲ ಮಾತುಕತೆ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.